ರಾಜಕೀಯ ಜೀವನವನ್ನು ಸ್ಮರಿಸ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಯಡಿಯೂರಪ್ಪ ಇಲ್ಲದಂತಹ ಬಿಜೆಪಿಯನ್ನು ಹೇಗೆ ನೆನಪಿಸ್ಕೊಳ್ತೀರಿ, ಹೇಗೆ ನಿಭಾಯಿಸ್ತೀರಿ ಅಂತ? ನೋಡಿ, ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರಾರು ಯಡಿಯೂರಪ್ಪ ಅವರುಗಳನ್ನು ಸೃಷ್ಟಿ ಮಾಡಿದ್ದಾರೆ. ಯಡಿಯೂರಪ್ಪನವರು ಸಾವಿರಾರು ಅಂತ ಯಡಿಯೂರಪ್ಪನವರ ರೀತಿಯ ಸಾವಿರಾರು ಕಾರ್ಯಕರ್ತರು ಇವತ್ತು ಈ ರಾಜ್ಯದಲ್ಲಿ ಸೃಷ್ಟಿಯಾಗಿದ್ದಾರೆ. ಪ್ರಾಯಶಃ ನನಗೆ ಭಾಳ ಹೆಮ್ಮೆ ಇದೆ. ಯಡಿಯೂರಪ್ಪನವರ ಪ್ರತಿಯೊಂದು ಗುಣ ಏನಿದೆ, ಪ್ರತಿಯೊಂದು ನಾಯಕತ್ವದ ಶಕ್ತಿ ಏನಿದೆ, ಪ್ರಾಯಶಃ ಅದನ್ನು ವಿಜಯೇಂದ್ರ ಅವರು ಈ ಪಾರ್ಟಿಯನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇರತಕ್ಕಂಥದ್ದು ನಾನು ನೋಡ್ತಾ ಇದ್ದೇನೆ. ಇವತ್ತು ಕರಾವಳಿ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಬಗ್ಗೆ ಬಹಳ ಅತೀವವಾಗಿರ್ತಕ್ಕಂಥ ಪ್ರೀತಿಯನ್ನು, ನಮ್ಮ ಜಿಲ್ಲೆಯಲ್ಲಿ ಅಷ್ಟು ಸುಲಭವಾಗಿ ಯಾವ ನಾಯಕರನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವಂಥ ಜಯಮಾನದವ ನಮ್ಮ ಜಿಲ್ಲೆಯವರಲ್ಲ. ಆದರೆ ಯಡಿಯೂರಪ್ಪನವರನ್ನು ಇಷ್ಟು ಆತ್ಮೀಯತೆಯಿಂದ, ಎಷ್ಟು ಪ್ರೀತಿಯಿಂದ ಅವರು ಜನ ಕಂಡುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಯಡಿಯೂರಪ್ಪನವರು ಒಂದು ಮೋದಿಯವರ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ಬಂದಾಗ ಕರತಾಡನ ಅವರ ಸಿಳ್ಳೆ ಅವರು ಖುಷಿ ಪಡುವ ರೀತಿ ನೋಡಿದರೆ ಯಡಿಯೂರಪ್ಪನವರನ್ನು ನಮ್ಮ ಜಿಲ್ಲೆಯ ಜನ ಹೇಗೆ ಸ್ವೀಕಾರ ಮಾಡಿದ್ದಾವೆ ಅನ್ನುವಂಥದ್ದನ್ನು ನಮಗೆ ಕಣ್ಣಾರೆ ಕಾಣಲಿಕ್ಕೆ ಸಾಧ್ಯ. ಪ್ರಾಯಶಃ ಅದೇ ರೀತಿಯಾಗಿ ಇವತ್ತು ಕರಾವಳಿ ಭಾಗದಲ್ಲೂ ಸಹ ವಿಜಯೇಂದ್ರ ಅವರು ಬರ್ತಾರೆ ಅಂತ ಹೇಳಿದರೆ ಕಿಕ್ಕಿರಿದು ಜನ ತುಂಬ್ತಾರೆ. ಜನ ಇವತ್ತು ಅವರನ್ನು ಪ್ರೀತಿ ಮಾಡಲಿಕ್ಕೆ, ನಾವು ಅವರನ್ನು ಸೆಲ್ಫಿ ತಗೊಳ್ಳಿಕ್ಕೆ, ಅವ್ರ ಜೊತೆ ಮಾತಾಡಿಸ್ಲಿಕ್ಕೆ, ಈ ರೀತಿ ಬಹಳ ಪ್ರೀತಿ ಮಾಡ್ತಕ್ಕಂಥ ಒಂದು ನಾಯಕತ್ವ ನಮ್ಮ ವಿಜಯೇಂದ್ರ ಅವ್ರ ಹತ್ರ